ದ್ರವ ರೂಪದ ಕಲ್ಚರ್ ಮಾಡ್ಕೋತೀವಿ ಸರ್. ಫಾರ್ ಎಕ್ಸಾಂಪಲ್ ಬಯೋ NPK ಐತ್ರಿ, ಆಮೇಲೆ ಗೋಕೃಪ ಐತ್ರಿ, ಡಿಕಂಪೋಸರ್ ಐತ್ರಿ, ಈ ತರ ಎಲ್ಲ ಏನಿದ್ರಲ್ಲ ಅವ ಕಿಶನ್ ಚಂದ್ ಅವರು ಏನು ನಮ್ಮ ಇವು ಬರ್ತಾವಲ್ರಿ, ಕಲ್ಚರ್ ಬರ್ತಾವಲ್ರಿ, ಅವನ್ನೆಲ್ಲ ತಂದು ಮಲ್ಟಿಪ್ಲೈ ಮಾಡ್ಕೊಂಡು ಏನಿದ್ರಲ್ಲ ಅವನ್ನೆಲ್ಲ ಉಪಯೋಗ ಮಾಡ್ತೀವಿ ಸರ್. ಅಂದ್ರೆ ಇದು ಹೈಟ್ ಮೇಲೆ ಇರುತ್ತೆ ಸರ್. ಇದ್ರೊಳಗೆ ನೀರು ಬಂದ್ ಏನಿದೆ ಇದ್ರ ಸ್ಟೋರ್ ಆಗಿದೆ ಸರ್. ಎಲ್ಲ ಅದು ದ್ರವ ರೂಪದ ಗೊಬ್ಬರ ಏನ್ ಬರುತ್ತಲ್ಲ ಸರ್, ಎಲ್ಲ ಅದ ಇದ್ರೊಳಗೆ ಎಲ್ಲ ರೆಡಿ ಆಗಿದೆ. ಕಲ್ಚರ್ ಎಲ್ಲ ಬಂದು ಇದ್ರೊಳಗೆ ರೆಡಿ ಆಗತ್ರಿ. ಇದ್ರೊಳಗೆ ರೆಡಿ ಆಗೋದ್ರಿಂದ ಅದನ್ನ ನಾವು ಮೋಟರ್ ಕಚ್ಚಿ ಆ ಕಡೆ ಮೇಲೆ ಜಾಗ್ತೀವಿ ಸರ್. ಬೆಳಿಗ್ಗೆ ಒಂದ್ಸಲ ತೆಗೆದು ತಿಪ್ಪಿ ಹಾಕಿರ್ತಾರೆ ಸರ್. ಅಂದ್ರೆ ತಿಪ್ಪಿಗೆ ಹಾಕಿರ್ತೀವ್ರಿ, ಮತ್ತೆ ಆಮೇಲೆ ಇದಕ್ಕೂ ಹಾಕಿರ್ತೀವಿ ಸರ್, ಎರೆಹುಳ ಗೊಬ್ಬರಕ್ಕೂ ಹಾಕಿರ್ತೀವ್ರಿ. ಇದು ಆಮೇಲೆ ಮಧ್ಯಾಹ್ನ ಒಂದು 2-3 ತಾಸಿನ ಸಗಣಿ ಹಾಕಿರ್ತಾವಲ್ರಿಂದ ಇಂಥದ್ನೆಲ್ಲ ತೊಳೆದಿಂದ ಟ್ಯಾಂಕಿಗೆ ಬಿಡ್ತಾವ್ರಿ ಸರ್. ಅಲ್ಲೆಲ್ಲ ತುಂಬಾ ಎಲ್ಲ ಎರೆಹುಳ ಅದಾವ ಸರ್. ಸೂಪರ್ ಸರ್. ದೊಡ್ಡ ಆಗ್ಯಾವ ಸರ್. ದೊಡ್ಡ ಕೊಟ್ಟಿಗೆ ಅಂತ ಹೇಳಿ ಬರ್ತಲ್ರಿ ನೀರದ, ಅದೆಲ್ಲ ಏನಿದ್ರು ಸ್ಟೋರ್ ಆಗುತ್ತೆ ಸರ್. ಎಲ್ಲ ಅದು ಸ್ಟೋರ್ ಹಾಕಿದ್ರೆ ತೇವಾಂಶ ಆಗುತ್ತೆ ಸರ್. ಎಲ್ಲ ಮೇಲಿಂದ ತೇವಾಂಶ ಮಾಡ್ಬೇಕಾದ್ರೆ ಸರ್ ನಾವೆಲ್ಲ ಈ ತರ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರಿ ಸರ್. ಇದೇನ್ ಸ್ವಂತ ಇರ್ತಾವ ಬಾಟ್ಲ್ಗಳಿಗೆ ಹೋಲ್ ಮಾಡಿ ಅಂತ ನೋಡ್ರಿ ಮಾಡ್ಕೊಂಡ್ರಿ ಸರ್. ಸೂಪರ್ ಸರ್. ಮಾರಾಟ ಮಾಡ್ಬೇಕಾರೆ ಇದು ಮಾಡ್ಬೇಕಾರೆ ಟೆಸ್ಟಿಂಗ್ ಬೇಕ್ರಿ ಸರ್. ನಮಗೆ ಇದು ಬೇಕ್ರಲ್ಲ, ಎಲ್ಲ ರಿಪೋರ್ಟ್ ಬೇಕ್ರೆ. ನಮಗೆ ನಾವು ಯೂಸ್ ಮಾಡಕ್ಕೆ ಏನಿಂದ ನಮಗೆ ಅದಕ್ಕೆ ರಿಪೋರ್ಟ್ ಬೇಕ್ರಿ ಸರ್. ನಮಗೆ ನಮ್ಮ ರಿಪೋರ್ಟ್ ಅಂದ್ರೆ ರೀ ನಾವು ಹೊಲ ಬೆಳಿ ಚೆನ್ನಾಗಿದಾವ ಅದ ರಿಪೋರ್ಟ್ ಸರ್. ನಮ್ಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ನಿಂಗಣ್ಣ ಬೀರನಗಡ್ಡಿ ಅಂತ್ರಿ. ಹಾ ಸರ್. ಊರು ಒಡೆ ಇಟ್ಟಿರಿ. ಹಾ ಸರ್. ತಾಲೂಕು ಬೆಳಗಾವಿ ಡಿಸ್ಟಿಕ್ ಸರ್. ಬೆಳಗಾವಿ ಡಿಸ್ಟಿಕ್ ಸರ್. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹಾ ಸರ್ ಸುಮಾರು ಸವಾಲುಗಳನ್ನ ಎದುರಿಸ್ಬೇಕಾಗ್ತದೆ. ಹೌದ್ರಿ ಸರ್. ಯಾಕಂದ್ರೆ ಪ್ರತಿಯೊಂದೂ ನಿಮ್ ಭೂಮಿಗೆ ಏನ್ ಬೇಕಾದದ್ದು ನೀವೇ ತಯಾರು ಮಾಡ್ಬೇಕಾಗ್ತದೆ. ಹೌದು ಸರ್. ಅದಕ್ಕೋಸ್ಕರ ಯಾವ ತರ ಮಾಡ್ತಾ ಇದ್ದೀರಿ, ಅದರಲ್ಲಿ ವಿಶೇಷವಾಗಿ ಬಯೋಡೈಜೆಸ್ಟರ್ ಯಾವ ರೀತಿ ತಯಾರು ಮಾಡ್ಕೊಂಡ್ರಿ, ಅದರಿಂದ ಏನೇನು ಅನುಕೂಲಗಳಿವೆ, ಯಾವ ತರ ಲಾಭ ಪಡಿತಾ ಇದ್ದೀರಿ, ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಫಸ್ಟಿಗೆ ಹೇಳ್ಬೇಕಂದ್ರೆ ಸರ್, ನಾವು ರಾಸಾಯನಿಕ ನಾವು ಕೃಷಿ ಮಾಡ್ಬೇಕಾದ್ರೆ ರೀ, ರಾಸಾಯನಿಕದಾಗ ಏನಂತ ನಾವು ಯಾವ್ದು ನಮ್ಮ ಮಣ್ಣು ಪರೀಕ್ಷೆ ಮಾಡಿ ಸರ್. ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮ್ಗೆ ಯಾವ ಪೋಷಕಾಂಶ ಕೊರತೆ ಐತಿ ಅದನ್ನ ಪೋಷಕಾಂಶ ನೇರವಾಗಿ ನಾವು ಖರೀದಿ ಮಾಡ್ಬೋದು ಸರ್. ಅದು ಹೌದ್ರಿ, ಡೈರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಸಿಗ್ತಾವ್ರಿ ಸರ್ ಎಲ್ಲ. ಆದ್ರೆ ನಮ್ಮ ಸಾವಯವ ಕೃಷಿ ಒಳಗೆ ಹಂಗಲ್ರಿ ಸರ್. ಇವು ಅದನ್ನ ನಾವೇ ಹೇಳ್ತ ನೋಡಿ, ಇಲ್ಲಿ ನಮ್ಗೆ ಯಾವ ಕಲ್ಚರ್ಗಳತ್ತು ಏನೇನೋ ಹಿಂಗೆ ಹೇಳ್ತಾ ನಾವು ಸ್ವತಃ ರೆಡಿ ಮಾಡ್ಕೋಬೇಕು ಸರ್. ಇಲ್ಲ ಅಂದ್ರೆ ಒಂದೊಂದು ಗೊಬ್ಬರದಾಗ ಒಂದೊಂದು ತರ ಪೋಷಕಾಂಶಗಳು ಇರ್ತಾವ್ರ. ಅದಕ್ಕೆ ನಾವು ಎಲ್ಲಾ ರೀತಿ ಗೊಬ್ಬರನ್ನ ಪೋಷಕಾಂಶಯುಕ್ತ ಗೊಬ್ಬರಗಳನ್ನ ಉಪಯೋಗ ಮಾಡ್ತೇವ್ರಿ. ಏನೇನಿದಾವ ಸರ್ ನಿಮ್ಮ? ಫಾರ್ ಎಕ್ಸಾಂಪಲ್ ಇದು ತಿಪ್ಪಿ ಗೊಬ್ಬರ ಐತ್ರಿ ಸರ್. ತಿಪ್ಪಿ ಗೊಬ್ಬರ ಮಾಡ್ಕೊಡ್ತೇವ್ರಿ. ಆಮೇಲೆ ಬಯೋಡೈವರ್ಸಿಟಿ ಇದ್ ಮಾಡ್ಕೊಂಡ್ರಿ, ಬಯೋ ಗ್ಯಾಸ್ ಮಾಡ್ಕೊಂಡ್ರಿ. ಬಯೋ ಗ್ಯಾಸ್ ಇಂದ ಅದು ಬರುವಂತ ಮಿಥೇನ್ ಗ್ಯಾಸ್ ಅನ್ನ ನಮ್ಮ ಮನೆ ಅಡಿಗೆಗೆ ಯೂಸ್ ಮಾಡ್ಕೋತೇವ್ರಿ. ಅಡಿಗೆಗೆ ಯೂಸ್ ಮಾಡ್ಕೋತೇವ್ರಿ. ಮತ್ತೆ ಅದನ್ನ ಅದರಿಂದ ಬರುವಂತ ವೇಸ್ಟ್ ಸ್ಲರಿ ಇರ್ತಲ್ರಿ, ಅದು ವೇಸ್ಟ್ ಅನ್ನೋಕಿತನ ಅದನ್ನ ಗ್ಯಾಸಿನ ನಮ್ಗೆ ಸ್ಲರಿನ ಬಹಳ ಉಪಯೋಗ ಐತ್ರಿ ಸರ್. ಆ ಸ್ಲರಿನ ತಂದು ನಾವು ಇದಕ್ಕೆ ಹಾಕಿವ್ರಿ ಸರ್. ಅದನ್ನ ಎರೆಹುಳ ಗೊಬ್ಬರ ಕೇಳಿದ ಹಾಕ್ತಿವ್ರಿ ಸರ್. ನಾವು ಅದನ್ನ ಹಾಕೋದ್ರಿಂದ ಸರ್ 3 ತಿಂಗಳಿಗೆ ರೆಡಿ ಆಗುವಂತ ಎರೆಹುಳ ಗೊಬ್ಬರ ರೀ. ಬರೀ 1 ತಿಂಗಳ ಒಳಗೆ ಅದನ್ನ ಹಾಕೋದ್ರಿಂದ ರೆಡಿ ಆಗ್ತವ್ರಿ. ಅದನ್ನ ಎರೆಹುಳ ಸ್ಲರಿನ ಇದು ಬಯೋ ಗ್ಯಾಸ್ ಸ್ಲರಿ ಬರುತ್ತಲ್ಲ ಸರ್, ಅದ್ ಸ್ಲರಿನ ಬಹಳ ಇಷ್ಟಪಟ್ಟ ಮೇಯ್ತಾವ್ರಿ ಸರ್ ಹುಳುಗಳು. ಮತ್ತೆ ಅದನ್ನ ಹಾಕೋದ್ರಿಂದ ಅದ್ರ ಸಂತಾನ ಅಭಿವೃದ್ಧಿ ಬಹಳ ಫಾಸ್ಟ್ ಆಗತ್ರಿ ಸರ್ ಎರೆಹುಳ ಗೊಬ್ಬರ, ಎರೆಹುಳದ್ರಿ. ಮತ್ತೆ ಆಮೇಲೆ ಅದ್ರ ಜೊತೆಗೆ ಮತ್ತೆ ನಾವು ಈಗ ದ್ರವ ರೂಪದ ಕಲ್ಚರ್ ಮಾಡ್ಕೋತೀವಿ ಸರ್. ಫಾರ್ ಎಕ್ಸಾಂಪಲ್ ಬಯೋ NPK ಐತ್ರಿ, ಆಮೇಲೆ ಗೋಕೃಪ ಐತ್ರಿ, ಡಿಕಂಪೋಸರ್ ಐತ್ರಿ, ಈ ತರ ಎಲ್ಲ ಏನಿದ್ರಲ್ಲ ಅವ ಕಿಶನ್ ಚಂದ್ ಅವರು ಏನು ನಮ್ಮ ಇವು ಬರ್ತಾವಲ್ರಿ, ಕಲ್ಚರ್ ಬರ್ತಾವಲ್ರಿ, ಅವನ್ನೆಲ್ಲ ತಂದು ಮಲ್ಟಿಪ್ಲೈ ಮಾಡ್ಕೊಂಡು ಏನಿದ್ರಲ್ಲ ಅವನ್ನೆಲ್ಲ ಉಪಯೋಗ ಮಾಡ್ತೀವ್ರಿ ಸರ್. ನಾವು ಅವನ್ನೆಲ್ಲ ಉಪಯೋಗ ಮಾಡ್ಕೋತೀವ್ರಿ. ಮತ್ತೆ ಅದ್ರ ಜೊತೆಗೆ ಏನಿದ್ರಲ್ಲ ಇನ್ನೊಂದ್ ಸರ್ ನಾವು ಬಯೋಡೈಜೆಸ್ಟರ್ ಮಾಡ್ಕೊಂಡವ್ರಿ ಸರ್. ಒಂದು ಬಯೋಡೈಜೆಸ್ಟರ್ 27-13 ಸೈಜ್ ಐತ್ರಿ ಸರ್ ನಮ್ಮ ಬಯೋಡೈಜೆಸ್ಟರ್. ಇಲ್ಲಿ ನೋಡಕ್ಕೆ ಬರೀ ತೋರಿಸ್ತೀನಿ ಇಲ್ಲಿ. ಓಹೋ, ಇದು ಬಯೋಡೈಜೆಸ್ಟರ್ ಟ್ಯಾಂಕ್ ರೀ ಸರ್. ನಮ್ದು ಯಾವ ತರ ಮಾಡಿರಿ, ಎಷ್ಟು ಆಳ ಇದೆ, ಈ ಸಂಪೂರ್ಣವಾಗಿ ಇದ್ರ ಸ್ಟ್ರಕ್ಚರ್ ಬಗ್ಗೆ ಹೇಳ್ರಿ. ಈ ಸರ ಸ್ಟ್ರಕ್ಚರ್ ಹೇಳ್ಬೇಕಂದ್ರೆ ಅದನ್ನ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡವ್ರಿ ಸರ್. ನಾವು ಅದನ್ನ ಸಿಮೆಂಟ್ ಟ್ಯಾಂಕ್, ಕಾಂಕ್ರೀಟ್ ಟ್ಯಾಂಕ್ ಅದಾರಲ್ರಿ, ಸುತ್ತಲೇ ಅಂತ ಸುಟ್ಟ ಟಂಗಿ ಹಾಕಿ ಅದಕ್ಕೆ ಮೇಲೆಲ್ಲ ಕಾಂಕ್ರೀಟ್ ಮಾಡ್ಕೊಂಡು ಏನಿದ್ರಲ್ಲ ನೀರ್ ಹೊರಗಿನ ನೀರು ಒಳಗೆ ಬರಬಾರ್ದು, ಒಳಗಿನ ನೀರು ಹೊರಗೆ ಹೋಗ್ಬಾರ್ದು ಅಂತ. ಉದ್ದ ಎಷ್ಟ ಸರ್? ಪರ್ಮನೆಂಟ್ ಹಿಂಗ 27 ಫುಟ್ ಐತ್ರಿ ಸರ್. ಇದು ಉದ್ದ 27, ಪೂರ್ವ ಪಶ್ಚಿಮ 27 ಫುಟ್ ಐತ್ರಿ. ಅಗಲ ರೀ ದಕ್ಷಿಣ ಉತ್ತರ 13 ಫುಟ್ ಐತ್ರಿ ಸರ್. ಇದು 13 ಫುಟ್ ಆಗಲ್ಲ. ಹಾ ಸರ್. ಆ ರೀತಿ ಒಂದ್ ಟ್ಯಾಂಕ್ ಕಟ್ಕೊಂಡು ಟ್ಯಾಂಕ್ ಮಾಡ್ಕೊಂಡ್ರಿ. ಅದ್ರ ಮತ್ತೆ ನಡಬರ್ಕ್ ಮತ್ತೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ರಿ ಸರ್. ಮಧ್ಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ರೀ. ಇದೊಂದು ಕಂಪಾರ್ಟ್ಮೆಂಟ್ ಐತೆ ಸರ್. ಇದು ಈ ಕಡೆ ಎಷ್ಟು ಫುಟ್ ಅದ್ರಿ? ಈ ಕಡೆ ಸರ್ ಹಿಂಗ 10 ಫುಟ್ ಐತ್ರಿ ಸರ್. ಹಿಂಗ 13 ಫುಟ್ ಐತ್ರಿ. ಪೂರ್ವ ಪಶ್ಚಿಮ 10 ಫುಟ್ ಐತ್ರಿ. ದಕ್ಷಿಣ ಉತ್ತರ 13 ಫುಟ್ ಐತ್ರಿ ಸರ್. 10-13 ಸರ್. ಡೆಪ್ತ್ 7 ಫುಟ್ ಐತ್ರಿ ಸರ್. ಇದು 7 ಫುಟ್ ಐತ್ರಿ. ಇದು 6 ಫುಟ್ ಐತ್ರಿ ಸರ್. ಇದು 6 ಫುಟ್ ಐತಿ. 6 ಫುಟ್ ಡೆಪ್ತ್ ಐತ್ರಿ. ಇದು 7 ಫುಟ್ ಡೆಪ್ತ್ ಐತ್ರಿ. 1 ಫುಟ್ ಜಾಸ್ತಿ ಐತೆ ಸರ್. ಇದು ಕಾರಣ ರೀ, ಇದ್ರೊಳಗೆ ನೀರ್ ಬಸದ ಅದ್ರ ಸ್ಟೋರ್ ಆಗ್ಬೇಕಲ್ಲ ಸರ್. ಅದು ಅಂದ್ರೆ ಇದು ಹೈಟ್ ಮೇಲೆ ಇರುತ್ತೆ ಸರ್. ಇದ್ರೊಳಗೆ ನೀರ್ ಬಂದ್ ಏನಿದೆ ಇದ್ರ ಸ್ಟೋರ್ ಆಗಿದೆ ಸರ್. ಎಲ್ಲ ಅದು ದ್ರವ ರೂಪದ ಗೊಬ್ಬರ ಏನ್ ಬರುತ್ತಲ್ಲ ಸರ್, ಎಲ್ಲ ಅದ ಇದ್ರೊಳಗೆ ಎಲ್ಲ ರೆಡಿ ಆಗಿದೆ. ಕಲ್ಚರ್ ಎಲ್ಲ ಬಂದ್ ಇದ್ರೊಳಗೆ ರೆಡಿ ಆಗತ್ರಿ. ಇದ್ರೊಳಗೆ ರೆಡಿ ಆಗೋದ್ರಿಂದ ಅದನ್ನ ನಾವು ಮೋಟರ್ ಕಚ್ಚಿ ಆ ಕಡೆ ಮೇಲೆ ಜಾಗ್ತೀವಿ ಸರ್. ಅದನ್ನ ಸರ್ ಮುಖ್ಯವಾಗಿ
ಆಳ ಎಷ್ಟಾದ್ರಿ ಇದು? ಇದು 6 ಫುಟ್ ಐತ್ರಿ ಸರ್. ಇದು 6 ಫೂಟ್ ಆಳ. 6 ಫುಟ್ ಐತ್ರಿ ಸರ್. 6 ಫೂಟ್ ಆಳ ಇದನ್ನ ಇಷ್ಟು ಗುಂಡಿ ತುಂಬಿಸ್ಬೇಕಂದ್ರೆ ಹಾ ಸರ್. ಸುಮಾರು ತ್ಯಾಜ್ಯಗಳು ಬೇಕಾಗ್ತವೆ. ಹೌದ್ರಿ ಸರ್. ಇದಕ್ಕೆಲ್ಲ ತುಂಬಿಸೋಕೆ ಯಾವ್ಯಾವ ತರ ಮಾಡ್ಕೊಂಡಿದ್ರಿ ಸರ್? ಸರ್ ಮೊದಲ ಇದಕ್ಕೆ ನಾವು ಮೊದಲ ಹೊಗನೀರೊಳಗೆ ಬಿಡ್ತಿದ್ರು ಸರ್. ಲಾಸ್ಟ್ ವಿಡಿಯೋ ಮಾಡಿರಲ್ರಿ ನೀವು, ಹೊಗನೀರೊಳಗೆ ಫಿಲ್ಟರ್ ಆಗಲಾರ್ದೆ ಡೈರೆಕ್ಟ್ ಏನಿದ್ರಲ್ಲ ನಾವು ಹೊಗನೀರೊಳಗೆ ಬಿಡ್ತಿದ್ರು ಸರ್. ನಾವು ಬಿಡ್ತಿದ್ವಿ ನಾವು. ಈ ಸಲ ಏನ್ ಮಾಡ್ಕೊಂಡ್ರಿ ಸರ್, ಈಗ ಒಂದು 2 ವರ್ಷ ಆದ್ರಿ, ಈಗ ಇದನ್ನ ಡ್ರಿಪ್ ನೊಳಗೆ ಹೋಗುವಂಗ ಸಿಸ್ಟಮ್ ಮಾಡ್ಕೊಂಡ್ರಿ ಸರ್. ಡೈರೆಕ್ಟ್ ಡ್ರಿಪ್ನಾಗ ಬಿಡ್ತೀವ್ರಿ ನಾವು ಜಾಸ್ತಿ ಯೂಸ್ ಮಾಡೋದು ಡ್ರಿಪ್ ಯೂಸ್ ಮಾಡ್ತೀವಿ ಸರ್. ಹೊಗನೀರ್ ಬಾಳಾರ ವರ್ಷದಾಗ 1 ಸಲ ಅಥವಾ 2 ಸಲ ಅಷ್ಟೇ ಕೊಡ್ತೀವ್ರಿ ಕಬ್ಬಿಗೆ ಎಲ್ಲ ಬೆಳಗೋಗ್ರಿ. ನಾವು ಡ್ರಿಪ್ನಾಗ ಕೊಡೋದು ಜಾಸ್ತಿ ಸರ್ ನಮ್ಮ ನೀರೆಲ್ಲ. ಅದಕ್ಕೆ ನಾವು ಪ್ಲೇನ್ ಮಾತ್ರ ನಾವು ವಿಚಾರ ಬಂದ ಸರ್, ನಮ್ಮ ಡ್ರಿಪ್ನಾಗ ಕೊಡ್ಬೇಕಾರೆ ಯಾವ ತರ ಮಾಡ್ಕೋಬೇಕು ಹೆಂಗ ಏನಂತ ಹಿಂಗ್ ವಿಚಾರ ಬಂದಾಗ್ರಿ ಸ್ವತಃ ತಲೆ ಓಡಿಸಿಂತವ್ರು ನಾವು ಇದನ್ನ ಮಾಡ್ಕೊಂಡವ್ರಿ ಸರ್. ಅದರಿಂದ ಮೊದಲು ಇದನ್ನ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡ್ರು ಸರ್. ನಾವು ಸ್ಟ್ರಕ್ಚರ್ ಆದ್ರಿಂದ ಅದೇ ಮೊದಲೇ ಇತ್ತಲ್ಲ ನಮ್ದು ಅದನ್ನೆಲ್ಲ ವೇಸ್ಟ್ ತೆಗೆದು ಹೊರಗೆ ಹಾಕಿದ್ರಿ. ಹೊರಗಾಗಿ ಪೂರ 2 ಟ್ಯಾಂಕ್ ಖಾಲಿ ಮಾಡ್ಕೊಂಡ್ರಿ. ಇಲ್ಲಿ ಹಿಂಗೆ ಇದು ಗಾಡಿ ಬರುತ್ತಲ್ಲ ಸರ್, ಈ ಕಡೆ ಸೈಡ್ ರೀ ಸ್ಟೋರ್ದ್ರಿ. ಈ ಬಾಜುಗೆ ಏನಿದೆ 4 ಇಂಚ್ ಪೈಪ್ ಹಾಕೊಂಡ್ರಿ ಸರ್. ಒಂದು ಈ ಗಾಡಿಗೆ ಗಾಡಿ ಹಚ್ಚಿಗೆ ರೀ ಕೆಳಗೆ ಪೂರ ಕೆಳಗ್ರಿ, ಪೂರ ಬಾಟಮ್ದಾಗ್ರಿ 6 ಫೂಟ್ ಆಳಕ್ಕೆ 6 ಫುಟ್ ಆಳಕ್ರಿ. 6 ಫುಟ್ ಆಳಕ್ಕೆ ಪೈಪ್ ಹಾಕೊಂಡ್ರಿ ಸರ್. 4 ಇಂಚ್ ಪೈಪ್ ಹಾಕಿವ್ರಿ. ಅದಕ್ಕೆ ಹೋಲ್ ಹಾಕಿವ್ರಿ ಸರ್. ಅದಕ್ಕೆ ಏನ್ ಸೈಜ್ ಅಲ್ಲಿ ಹಾಕಿ ಸರ್? ಅದು ಡ್ರಿಪ್ಪಿನ ಹೋಲ್ ಬರ್ತಾವಲ್ಲ ಸರ್, ಡ್ರಿಪ್ 16 mm ಅದು ಡ್ರಿಪ್ಪಿನ ಹೋಲ್ ಬರ್ತಾವಲ್ರಿ, ಆ ಪಂಚಲನೇ ಹೋಲ್ ಹಾಕಿವ್ರಿ ಸರ್. ಅದಕ್ಕೆ 4 ಇಂಚಿನ ಪೈಪಿಗೆ 4 ಇಂಚಿನ ಪೈಪಿಗೆ 16 mm ಪಂಚ್ ಕೊಟ್ಟು ಹೋಲ್ ಮಾಡ್ಕೊಂಡ್ರಿ ಸರ್. ಹೋಲ್ ಮಾಡ್ಕೊಂಡ್ರಿ. ಅದ್ರ ಮೇಲೆ ಏನಂತಾರಲ್ಲ ದಪ್ಪ ಕಲ್ಲು ಹಾಕಿ ದಪ್ಪ ಇದನ್ನ ಹಾಕಿವ್ರಿ ಸರ್. ಜಲ್ಲಿ ಕಲ್ಲು ಅಂದ್ರೆ ಕಡಿ ಅಂತಾರಲ್ರಿ, ಅದ ಕಡಿ ಕಾಂಕ್ರೀಟ್ ಬಳಸುವಂತ ಕಡಿ ಹಾಕಿವ್ರಿ ಸರ್. ಅದಕ್ಕೆ ಅದನ್ನ ಹಾಕೊಂಡು ಮತ್ತೆ ಈ ಕಡೆ ಇಲ್ಲಿ ಬಂದ್ಸಿಂದ್ರಿ ಇದೊಂದು ಒಕ್ಕಬಂಡ್ ಹಾಕೊಂಡು ಈ ಕಡೆ ಸೈಡ್ ಬರುವಂಗ ಈ ಟ್ಯಾಂಕಿ ಕನೆಕ್ಟ್ ಮಾಡ್ಕೊಂಡ್ರಿ ಸರ್. ಈ ಕಡೆ ಟ್ಯಾಂಕಿ ಬರುವಂಗ ಅಂದ್ರೆ ಆ ಪೈಪ್ ಒಳಗಿಂದ ಫಿಲ್ಟರ್ ಆಗಿ ಬರ್ಬೇಕು. ಪೈಪ್ ಒಳಗಿಂದ ಫಿಲ್ಟರ್ ಆಗಿ ಅದು ಕಸ ಕಡ್ಡಿ ಅದು ಏನು ಬರಬಾರ್ದ್ರೆ ಜಸ್ಟ್ ಬರೀ ಅಂತ ನಮ್ಗೆ ನೀರು ಅಷ್ಟು ಲಿಕ್ವಿಡ್ ಪ್ರಮಾಣದ ಅಷ್ಟ ಬರ್ಬೇಕು. ಅದ್ರ ಜೋಡಿ ಕಸ ಕಡ್ಡಿ ಅದು ಇದು ಎಲ್ಲ ಏನಾದ್ರು ಇಲ್ಲೇ ಉಳ್ಬೇಕ್ರಿ. ಒಟ್ಟು ಬಸದಟ್ಟ ನೀರು ಅಷ್ಟ ನಮ್ಗೆ ಆ ಕಡೆ ಟ್ಯಾಂಕಿ ಈ ಟ್ಯಾಂಕಿ ಬರುವಂಗ ಮಾಡ್ಕೊಂಡವ್ರಿ ಸರ್. ಅಂದ್ರೆ ಒಂದು 50-70% ವರೆಗೂ ಇಲ್ಲಿ ಫಿಲ್ಟರ್ ಆಗಿ ಆ ಕಡೆ 70% ಫಿಲ್ಟರ್ ಆಗಿ ಈ ಕಡೆ ಬರುತ್ತೆ ಸರ್. ಅದು ಈ ಕಡೆ ಬರುತ್ತೆ. ಆಮೇಲೆ ಮತ್ತೆ ಅದೊಂದು ಕೇಸಿಂಗ್ ಪೈಪ್ ಕಾಣ್ತಲ್ಲ ಸರ್ ನಿಮ್ಗೆ, ಅದು 18 ಇಂಚ್ ಕೇಸಿಂಗ್ ಪೈಪ್ ರೀ ಸರ್. ಅದು ಅದ್ರೊಳಗೆ ರೀ ಸಣ್ಣ ಕಡೆ ಹಾಕ್ಯವ್ರಿ ಸರ್, ಜಲ್ಲಿ 10 mm ಕಡಿ ರೀ. ಈ ಕೇಸಿಂಗ್ ಪೈಪ್ ಒಳಗೆ ಕೇಸಿಂಗ್ ಪೈಪ್ ನ ಇಟ್ಟವ್ರಿ. ಅದಕ್ಕೆ ಸ್ವಲ್ಪ ಬಾಕ್ ಮಾಡಿಟ್ಟವ್ರಿ, ಹಿಂಗ ಸ್ವಲ್ಪ ಸ್ಲೂಪ್ ಮಾಡಿ ಇಟ್ಟವ್ರಲ್ಲ ಅದನ್ನ. ಅದ್ರೊಳಗೆ ಅರ್ಧ ಮಟ ಏನಿದ್ರಲ್ಲ ಕಡಿಗೆ ಹಾಕ್ಯವ್ರಿ ಸರ್. ಅದ್ರ ಅಂದ್ರೆ ಕೆಳಗ ಕಡಿ ಜಾರಿ ಹೋಗ್ಲಾರ್ದಂಗ ಏನ್ ಮಾಡ್ರಿ ಸರ್? ಕಡಿ ಜಾರಿ ಹೋಗಿಲ್ಲ ಸರ್. ಸುತ್ತರಿಗೇನು ಒಂದ್ 2 ಫುಟ್ ಹಾಕ್ಯವ್ರಿ ಸರ್. ಮತ್ತೆ ಕೆಳಗೆ 2 ಫುಟ್ ಹಾಕ್ಯವ್ರಿ. ಮತ್ತೆ ಆಮೇಲೆ ಅದ್ರೊಳಗೂ ಅರ್ಧ ತುಂಬ್ಯವ್ರಿ ಸರ್. ನಾವು ಅಂದ್ರೆ ಪೂರ ಮ್ಯಾಗಿಂದ ಆ ಕಡೆ ಏನ್ ಹಾಕ್ಯವ್ರಲ್ಲ ಸರ್. ನಾವು ಅಲ್ಲಿಂದ ಹಾಕ್ಯವ್ರಿ ಸರ್. ಹೊರಗೆ ಹಾಕಿಲ್ರಿ ನಾವು ಕಡಿ. ಅದಕ್ಕೆ ಒಳಗಿಂದ ಪೈಪ್ ಒಳಗೆ ಹಾಕ್ಯವ್ರಿ. ನಾವು ಅದೆಷ್ಟು ಹೋಗ್ಬೇಕಲ್ಲ ಬಂದ್ ಸೈಡ್ ನಿಂತ್ ಬಿಟ್ಟದ ಸರ್. ಅದು ಎಷ್ಟು ಒಳಗೆ ನಮ್ಗೆ ಬೇಕಲ್ಲ ಅದ ಅಲ್ಲಿ ಮಟ್ಟ ಬಂದ್ ನಿಂತ್ ಬಿಟ್ಟ. ಅಂದ್ರೆ ಆ ಪೈಪ್ ನೊಳಗೆ ತುಂಬ್ಕೊ ನೀರನ್ನು ತುಂಬಿ ಐತ್ರಿ ಸರ್. ಮೋಟ್ರ್ ಪುಟ್ಬಾಲ್ ಅದ್ರೊಳಗೆ ಐತಿಲ್ರಿ. ಅದ್ ನೀರ್ ಹೆಂಗ್ ಎಷ್ಟು ಜಗದ್ರಲ್ಲ ಮೋಟ್ರ್ ಅದ ಅದ್ರ ತಕ್ಕಂಗೆ ಏನಂತ ಫಿಲ್ಟರ್ ಆಗಿ ಮ್ಯಾಲ್ ಬರ್ತದೆ. ಅದನ್ನ ಡೈರೆಕ್ಟ್ ಏನಂದ್ರೆ ನಾವು ನಮ್ಮ ಸ್ಯಾಂಡ್ ಫಿಲ್ಟರ್ ಕೊಡ್ತೇವ್ರಿ. ಮತ್ತೆ ಈ ಫಿಲ್ಟರ್ ಇಂದ ಮತ್ತೆ ಸ್ಯಾಂಡ್ ಫಿಲ್ಟರ್ ಹೋಗ್ತದೆ. ಈ ಫಿಲ್ಟರ್ ಇಂದ ಮತ್ತೆ ಸ್ಯಾಂಡ್ ಫಿಲ್ಟರ್ ಹೋಗ್ತಾರೆ. ಅಲ್ಲಿ ಮುಂದೆ ಕಾಣುತ್ತೆ ನೋಡ್ರಿ ಸರ್ ಫಿಲ್ಟರ್ ಅಲ್ಲಿ ಹೋಗುತ್ತೆ. ಅಲ್ಲಿಂದ ಸ್ಕ್ರೀನ್ ಫಿಲ್ಟರ್ ಹೋಗಿ ಡೈರೆಕ್ಟ್ ನಮಗೆ ಹೊಲಕ್ ಹೋಗ್ಬಿಡೋದು ಸರ್. ಎಲ್ಲ ಸ್ಯಾಂಡ್ ಫಿಲ್ಟರ್ ಇಂದ ಮತ್ತೆ ಸ್ಕ್ರೀನ್ ಫಿಲ್ಟರ್ ಇಂದ ಹೊಲ್ಕಣ ಸರ್ ಡೈರೆಕ್ಟ್. ಅಂದ್ರೆ ಡ್ರಿಪ್ ಯಾವುದೇ ಸಮಸ್ಯೆ ಆಗೋದಿಲ್ಲ, ಏನು ಸಮಸ್ಯೆ ಇಲ್ಲ ಸರ್. ಏನು ಸಮಸ್ಯೆ ಆಗಿಲ್ಲ ಸರ್. ನಾವು ಸೂಪರ್ ಐಡಿಯಾ ಮಾಡ್ರಿ ಸರ್. ಪೂರಾ ಎಲ್ಲ ಇದಾಗಿತ್ತು ನಮ್ಗೆ. ಮೊದ್ಲು ಈ ಕಸದಲ್ಲಿ ನೀರು ಫಿಲ್ಟರ್ ಆಗಕ್ಕೆ ಕೆಳಗಡೆ 4 ಇಂಚ್ ಪೈಪ್ ಹಾಕೊಂಡಿರಿ. ಹೌದ್ರಿ. ಇದ್ರೊಳಗೆ ಫಿಲ್ಟರ್ ಆಗಿ ಬಂದ್ಮೇಲೆ ಇಲ್ಲಿಂದ ಮತ್ತೆ ಈ ದಪ್ಪನ ಪೈಪ್ ನಲ್ಲಿ ಮತ್ತೆ ಇಲ್ಲಿ ಫಿಲ್ಟರ್ ಆಗಿ ಸ್ಟೋರ್ ಆಗ್ತದೆ. ಇಲ್ಲೇ 2 ಸಲ ಫಿಲ್ಟರ್ ಆಗುತ್ತೆ ಸರ್. ಇಲ್ಲ ಡಬಲ್ ಟ್ಯಾಂಕ್ ಒಳಗಡೆ 2 ಸಲ ಫಿಲ್ಟರ್ ಆಗುತ್ತೆ. ಮತ್ತೆ ಅಲ್ಲಿ ಸ್ಕ್ರೀನ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಹೇಳಿದಲ್ಲ ಅಲ್ಲಿ 2 ಸಲ ಫಿಲ್ಟರ್ ಆಗಿದೆ ಸರ್. ಅದು ಟೋಟಲ್ 4 ಸಲ ಫಿಲ್ಟರ್ ಆಗೋದ್ರಿಂದ ನಮ್ಮ ಡ್ರಿಪ್ ನಾಗ ಏನು ಸಮಸ್ಯೆ ಆಗಿಲ್ಲ ಸರ್. ಇದುವರೆಗೂ ಏನು ಪ್ರಾಬ್ಲಮ್ ಸಮಸ್ಯೆ ಆಗೇ ಇಲ್ರಿ ಸರ್ ನಮ್ದು. ಸರ್ ಮುಖ್ಯವಾಗಿ ಇದನ್ನ ಇಷ್ಟು ದೊಡ್ಡ ಟ್ಯಾಂಕ್ ಅನ್ನ ಯಾವ ತರ ಫಿಲ್ ಮಾಡ್ತೀರಿ? ಇದನ್ನ ಫುಲ್ ಮಾಡಕ್ ಸರ್ ನಮ್ದೊಂದ ಒಂದ್ 10 ಕುಂಟೆ ಅಲ್ಲಿ ನಮ್ದು ತೆಂಗಿನ ಗಿಡ ತೋಟ ಇದೆ ಸರ್. ನೋಡಿದ್ರಲ್ರಿ ನೀವು, ಆ ತೆಂಗಿನ ಗಿಡದ ವೇಸ್ಟ್ ಅನ್ನ ಎಲ್ಲ ಬಾಳ್ ಬೇಕ್ರಿ ಸರ್. ಇದಕ್ಕೆ ಆಕ್ಚುಲಿ ಏನಂತಲ್ಲ, ಇದಕ್ಕೆ ನಾವು ತೆಂಗಿನ ಗಿಡದ ಕಾಯಿ ಸುಲಿದ ಇದು ಇರ್ಬೋದ್ರಿ. ಆಮೇಲೆ ತೆಂಗಿನ ಪೊರಕೆಗಳು ಇರ್ಬೋದ್ರಿ, ರೇಖೆಗಳು ಇವನ್ನ ತಂದು ತುಂಬ್ತೀವ್ರಿ ಸರ್. ಅದ್ರ ಕೆಳಗೆ ಇದನ್ನ ಮೊದಲು ಸ್ಟಾರ್ಟಿಂಗ್ ತುಂಬಬೇಕಾದ್ರೆ ಸರ್ 1 ಫೂಟ್ ತೆಂಗಿನ ಗರಿ ಹಾಕ್ಯವ್ರಿ ಸರ್. ಇವ್ನ 1 ಫೂಟ್ ತೆಂಗಿನ ಕೆಳಗ್ರಿ 1 ಫೂಟ್ ತೆಂಗಿನ ಗರಿ ಹಾಕ್ಯವ್ರಿ. ಅದ್ರ ಮೇಲೆ ಇದಾರ ಸರ್ ನಮ್ಮ ಗೊಬ್ಬರ ಗಿಡ ಆಯ್ತು ನೋಡ್ರಿ. ಇಲ್ಲ ಐತ್ ನೋಡ್ರಿ ಗೊಬ್ಬರ ಗಿಡ. ಇದ್ರದ್ದು ಏನಿದ್ರಲ್ಲ ಅದನ್ನ 1 ಫೂಟ್ ಏನಿದೆ ಅದ್ರ ತಪ್ಪಲಾತು ಕಾಂಡ ಆತು ನೆಲ ಏನಿಲ್ಲ ಅದನ್ನ ಹಾಕ್ಯವ್ರಿ ಸರ್. ಮತ್ತೆ ಹೊಳ್ಳಿ ಅದ್ರ ಮೇಲೆ 1 ಲೇಯರ್ ಕಬ್ಬಿನ ರೌದಿ ಹಾಕ್ಯವ್ರಿ ಸರ್. ಕಬ್ಬಿನ ರೌದಿ ಅದ್ರ ಮೇಲೆ 1 ಲೇಯರ್ ಮತ್ತೆ ಇದನ್ನ ಹಾಕ್ಯವ್ರಿ ಸರ್. ಅರ್ಶಿಣ ತಪ್ಪಲ ಹಾಕ್ಯವ್ರಿ ಸರ್. ಅರ್ಶಿಣದ ತಪ್ಪಲ ಅರ್ಶಿಣ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಅದ್ ಮ್ಯಾಗಿನ ಕೊಯ್ತಾರಲ್ರಿ ಅದ್ ಕೂದದ ಏನಿದೆ ಅದನ್ನ ತಪ್ಪಲ ಹಾಕ್ಯವ್ರಿ ಸರ್. ಅದ್ರ ಮೇಲೆ ಮತ್ತೆ ಏನಿದ್ರಲ್ಲ ನಾವು ಒಂದ್ಸಲ ಸಗಣಿ ಉಗಿದ್ರಿ ಸರ್. ದನಗಳ ಸಗಣಿ ಬರ್ತದೆ, ಸಗಣಿ ಉಗಿದ್ರಿ. ಸಗಣಿ ಉಗಿಸಿದ್ ಮತ್ತೆ ಅದ್ರ ಮ್ಯಾಗ್ರಿ ಇದನ್ನ ಈ ತರ ಏನು ತೆಂಗಿನ ಗರಿ ಹಾಕೊಂಡ್ರಿ ಸರ್. ಈ ಮ್ಯಾಲೆ ಯಾಕೆ ತೆಂಗಿನ ಹಾಕೊಂಡು ಅಂದ್ರಿ ಸರ್. ರೈತರು ಎರೆಹುಳ ಅದಾವ್ರಿ ಸರ್. ನಮಗೆ ಎರೆಹುಳಕ್ಕೆ ಡೈರೆಕ್ಟ್ ಬಿಸಿಲು ಬಿಡ್ತಂದ್ರ ರೀ ಅವ ಎರೆಹುಳ ಬದುಕಂಗಿಲ್ಲ ಸರ್. ಅದಕ್ಕೆ ಅವ್ ತೇವಾಂಶ ಬೇಕಾದ ಅವಕ್ಕೆ ನೆಳ ಮಾಡಾಕ ಈ ಮ್ಯಾಲ ತೆಂಗಿನ ಗಿಡ ಉಗಿದ್ರಿ ಸರ್. ತೆಂಗಿನ ಉಗಿದ್ರಿ. ಮತ್ತೆ ಆಮೇಲೆ ಲಿಕ್ವಿಡ್ ಏನಂತಾರಲ್ಲ ನಮ್ಮದಲ್ಲಿ ದನಗಳ ಮೈ ತೊಳೆದಾತು ಇದು ಎಲ್ಲ ಬರುತ್ತಲ್ರಿ ಅದನ್ನೆಲ್ಲ ಇದಕ್ಕೆ ಬಂದು ಸ್ಟೋರ್ ಆಗುತ್ತೆ ಸರ್. ಎಲ್ಲ ಅಲ್ಲಿಂದ ಬಂದು ಇಲ್ಲಿಗೆ ಕನೆಕ್ಷನ್ ಅಲ್ಲಿ
ಸರ್ ನೋಡ್ರಿ ಇದಕ್ಕೆ ಇದು ದನಗಳು ಬೈ ತೊಳಿತೀರಿ ಸರ್ ಎಲ್ಲ ಅದ ಹಾಂ ರೀ ದನಗಳು ಬೈ ತೊಳಿತೀರಿ ಇದೆಲ್ಲ ಸಗಣಿ ಐತಲ್ರಿ ಇದು ಸಗಣಿ ನೀರು ತೊಳೆದು ಬಿಡ್ತಾರಲ್ಲ ಅದನ್ನ ಆ ಸಗಣಿ ಜೊತೆಗೆ ರೀ ಈ ಸಗಣಿ ಇದ್ರ ಜೊತೆ ತೊಳೆದು ಬಿಡ್ತಾರೆ ಸರ್ ಅದನ್ನೆಲ್ಲ ಬೆಳಿಗ್ಗೆ ಒಂದ್ಸಲ ತೆಗೆದು ತಿಪ್ಪಿ ಹಾಕಿರ್ತಾರೆ ಸರ್ ಅಂದ್ರೆ ತಿಪ್ಪಿಗೆ ಹಾಕಿರ್ತೀವ್ರಿ ಮತ್ತೆ ಆಮೇಲೆ ಇದಕ್ಕೂ ಹಾಕಿರ್ತೀವಿ ಸರ್ ಎರೆಹುಳ ಗೊಬ್ಬರಕ್ಕೂ ಹಾಕಿರ್ತೀವ್ರಿ ಇದು ಆಮೇಲೆ ಮಧ್ಯಾಹ್ನ ಒಂದು 2-3 ತಾಸಿನ ಸಗಣಿ ಹಾಕಿರ್ತಾವಲ್ರಿ ಇಂಥದ್ದನ್ನೆಲ್ಲ ತೊಳೆದ ಟ್ಯಾಂಕಿಗೆ ಬಿಡ್ತಾರೆ ಸರ್ ಅಲ್ಲೆಲ್ಲ ಬೆಳಿಗ್ಗೆ ಎಲ್ಲ ಸಗಣಿ ಹಾಕಿದ್ದು ತೆಗೆದು ಎರೆಹುಳ ಗೊಬ್ಬರಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತೀರಿ ತಿಪ್ಪಿ ಗೊಬ್ಬರಕ್ಕೆ ಹಾಕ್ತೀವ್ರಿ ತಿಪ್ಪಿ ಗೊಬ್ಬರ ಹಾಕ್ತೀರಿ ಈ ತರ ತೊಳಿತೀರಿ ತೊಳೆದೆಲ್ಲ ಏನಂತಾರಲ್ಲ ಇದು ಟ್ಯಾಂಕಿನ ಹೋಗುತ್ತೆ ಸರ್ ಡೈರೆಕ್ಟ್ ಇದೆಲ್ಲ ಓಹೋ ಇದು ತೊಳೆದ ನೀರೆಲ್ಲ ಸಗಣಿ ಸಮೇತ ಹೋಗ್ತದ್ರಿ ಈ ಸಗಣಿ ಸಮೇತ ಎಲ್ಲ ಟ್ಯಾಂಕ್ ಹೋಗುತ್ತೆ ಸರ್ ಎಲ್ಲ ಅದು ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಸರ್ ಎಲ್ಲ ಓಹೋ ಇಲ್ಲಿಂದ ಡೈರೆಕ್ಟ್ ಟ್ಯಾಂಕಿ ಕನೆಕ್ಷನ್ ಅದ ಅಲ್ಲಿಂದ ಡೈರೆಕ್ಟ್ ಟ್ಯಾಂಕಿಗೆ ಹೋಗುತ್ತೆ ಸರ್ ಅಲ್ಲಿಂದ ಓಹೋ ಸೂಪರ್ ಸರ್ ಅಂದಾಜು ಒಂದು ದಿನಕ್ಕೆ ಎಷ್ಟು ಲೀಟ್ರ್ವರೆಗೂ ಹೋಗ್ಬೋದು ರೀ 1 ಲೀಟ್ರ್ ಒಂದು 1000 ಲೀಟರ್ ಹೋಗುತ್ತೆ ಸರ್ ದಿವಸ ಡೈಲಿ ಡೈಲಿ 1000 ಲೀಟರ್ ಹೋಗಿರ್ತಾವೆ ರೀ ಇವ್ನು ಡೈಲಿ ತೊಳಿತಿರ್ತಾವ್ರಿ ಯಾವಾಗ ಒಂದ್ಸಲ ಕೆಲಸ ಇಲ್ದಾಗ ಮಾಡಿದಾಗ ಅದು ಒಂದ್ಸಲ ಒಂದೊಂದು ದಿವಸ ಗ್ಯಾಪ್ ಆಗುತ್ತೆ ಸರ್ ಅದು ತೊಳೆದ್ರಿ ಹೊಲ ಕೆಲಸ ಭಾಳ ಇದ್ದು ಅಂದ್ರೆ ಏನಿಲ್ಲ ಸ್ವಲ್ಪ ಗ್ಯಾಪ್ ಆಗಿರ್ತದ್ರಿ ಮತ್ತೆ ನಾವು ಖಾಲಿ ಇದ್ದು ಅಂದ್ರೆ ಏನಿಲ್ಲ ಡೈಲಿ ಈ ಥರ ಏನಿಲ್ಲ ತೊಳೆದು ಬಿಡ್ತಾರೆ ಸರ್ ಎಲ್ಲ ತೊಳೆದು ಬಿಡ್ತಾರೆ ಹೋಗಿ ಟ್ಯಾಂಕಿಗೆ ಸ್ಟೋರ್ ಆಗುತ್ತೆ ಸರ್ ಎಲ್ಲ ಸೂಪರ್ ಸರ್ ಈಗ ಅಲ್ಲಿ ಪೆಟ್ರೋಲ್ ಸರ್ ಅದು ಬಂದು ಇಲ್ಲಿ ಬರುತ್ತೆ ನೋಡಿ ಸರ್ ಅದು ಇಲ್ಲಿ ಬರೋದ್ರೆ ಬಂದು ಎಲ್ಲ ಇದ್ರೊಳಗೆ ಎಲ್ಲ ಹೋಗಿ ಪಾಸ್ ಆಗಿಬಿಡುತ್ತೆ ತುಂಬಾ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸರ್ ಅದು ಸ್ಪ್ರೆಡ್ ಆಗುತ್ತೆ ಆಗೋದ್ರಿಂದ ಇಲ್ಲೆಲ್ಲ ತುಂಬಾ ಇದಾವ್ರ ಸರ್ ಎಲ್ಲ ಇದ್ರಾಗ ಎಲ್ಲ ಮತ್ತೆ ಇನ್ನೊಂದ್ರ ಸರ್ ವಿಶೇಷ ಇದೆ ಬಯೋಡೋಸ್ ವಿಶೇಷ ಅಂದ್ರೆ ತುಂಬಾ ಎಲ್ಲ ಎರೆಹುಳ ಆಗ್ಯಾವ ಸರ್ ಅದ್ರಾಗೆಲ್ಲ ಹುಳ ಬಿಟ್ಟಿದ್ರೇನ್ರಿ ಹುಳ ಒಂದ್ಸಲ ಇಂದ ಒಂದ್ 2 ಬುಟ್ಟಿ ಗೊಬ್ಬರ ಎರೆಹುಳ ಗೊಬ್ಬರ ಸಮೇತ ಗೊಬ್ಬರ ಹುಳ ಎಲ್ಲ ಕೂಡಿ ಒಂದ್ 2 ಬುಟ್ಟಿ ಹಾಕಿಬಿಟ್ಟಿದ್ರು ಸರ್ ಇದನ್ನ ಒಂದ್ 6 ತಿಂಗಳ ಹಿಂದ್ರೆ ಇವಾಗೆಲ್ಲ ಏನು ತುಂಬಾ ಆಗ್ಬಿಟ್ಟವ್ರ ಸರ್ ಎಲ್ಲ ಇಲ್ಲಿ ಹುಳುಗಳೆಲ್ಲ ಅಂದ್ರೆ ನಿಮ್ಗೆ ಲಿಕ್ವಿಡ್ ಸಿಗ್ತದ ಜೊತೆಗೆ ಗೊಬ್ಬರನು ಸಿಗ್ತದ್ರಿ ಗೊಬ್ಬರ ಮಾಡಂಗಿಲ್ಲ ಸರ್ ಇದನ್ನ ಒಟ್ಟು ಲಿಕ್ವಿಡ್ ಪ್ರಮಾಣದಾಗ ತಗೋದ್ರು ಸರ್ ಎಲ್ಲ ಇದನ್ನೆಲ್ಲಾನು ಲಿಕ್ವಿಡ್ ಆಗಿ ಲಿಕ್ವಿಡ್ ಆಗಿ ಆ ಕಡೆ ಬರುವಾಗ ಮಾಡ್ಕೋದಿವ್ರಿ ಸರ್ ಎಲ್ಲ ಇದ್ರ ತುಂಬಾ ಎಲ್ಲ ಎರೆಹುಳ ಅದಾವ ಸರ್ ಎಲ್ಲ ಇದು ಸರ್ ತುಂಬಾ ಎಲ್ಲ ಎರೆಹುಳ ಅದಾವ ಸರ್ ಹಿಂಗೆ ಸೂಪರ್ ಸರ್ ದೊಡ್ಡ ಆಗ್ಯಾವ ಸರ್ ದೊಡ್ಡ ಆಗ್ಯಾವ ಸರ್ ಎಲ್ಲರೂ ಒಟ್ಟು ಇದನ್ನೇನು ಅವಕ್ಕೇನು ಡಿಸ್ಟರ್ಬ್ ಮಾಡಂಗಿಲ್ಲ ಸರ್ ನಾವು ಇಲ್ಲಿ ಒಟ್ಟು ಒಂದ್ಸಲ ಏನು ತಂದ್ಬಿಟ್ಟವ್ರಿ ನಾನು ತೆಗಿದು ಹಾಕೋದು ಅದೇ ಡೆವಲಪ್ ಸಿಸ್ಟಮ್ ಮಾಡ್ಕೊಂಡಿಲ್ಲ ಸರ್ ಒಟ್ಟು ಆಟೋಮೆಟಿಕ್ ಒಟ್ಟು ಅವ ಡೆವಲಪ್ ಆಗ್ಬೇಕ್ರಿ ಅವ ಡೆವಲಪ್ ಆಗಿಸಿಂದ ಅವ ಇದು ಮಾಡ್ತಾವ್ರ ಸರ್ ಎಲ್ಲ ಸೂಪರ್ ಸರ್ ಹಿಂಗೆ ತುಂಬಾ ರೆಡಿ ಆಗ್ಯಾವ್ರಿ ಇವ ಇದೆಲ್ಲ ಕರಗಿ ಆ ಕಡೆ ಲಿಕ್ವಿಡ್ ಆಗಿ ಬರ್ಬೇಕ್ರಿ ಅದು ಎಲ್ಲ ಅದೇನು ದನದ ಕೊಟ್ಟಿಗೆ ಅಂತ ಏನು ಬರ್ತಲ್ರಿ ನೀರದ ಅದೆಲ್ಲ ಏನು ಸ್ಟೋರ್ ಆಗುತ್ತೆ ಸರ್ ಎಲ್ಲ ಅದು ಸ್ಟೋರ್ ಹಾಕಿದ್ರೆ ತೇವಾಂಶ ಆಗುತ್ತೆ ಸರ್ ಎಲ್ಲ ಮೇಲಿಂದ ತೇವಾಂಶ ಮಾಡ್ಬೇಕಾದ್ರೆ ಸರ್ ನಾವೆಲ್ಲ ಈ ತರ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರಿ ಸರ್ ಇದೇನು ಸ್ವಂತ ಇರ್ತಾವ ಬಾಟ್ಲ್ಗಳಿಗೆ ಹೋಲ್ ಮಾಡಿ ಅಂತ ನೋಡ್ರಿ ಮಾಡ್ಕೊಂಡ್ರಿ ಸರ್ ಸೂಪರ್ ಸರ್ ಅವು ವೇಸ್ಟ್ ಬಾಟ್ಲ್ ಇರ್ತಾವಲ್ರಿ ಹುಡುಗರು ಔಷಧಿ ಅದಕ್ಕೆ ಕೊಟ್ಟರೆ ತೊಗೊಂಡಿರ್ತಾವಲ್ರಿ ಅವಳ ಅಂತವೆಲ್ಲ ಹೋಲ್ ಮಾಡಿಸಿಂದ ಇದಕ್ಕೆ ಮ್ಯಾಗಿಂದ ಬಿಡ್ತಾರ ಸರ್ ಹಿಂಗ್ ಮಾಡೋದ್ರಿಂದ ಏನು ಮ್ಯಾಗಿನ ಎರೆಹುಳ ಎರೆಹುಳ್ಕೊಂಡು ತೇವಾಂಶ ಆಮೇಲೆ ಎರೆಹುಳ ಗೊಬ್ಬರ ಏನಿದ್ರಲ್ಲ ಅದು ಮತ್ತೆ ಕೆಳಗೆ ಹಿಡಿದ ಸರ್ ಅದೆಲ್ಲ ಮತ್ತೆ ಮೇಲಿನ ಕಸನು ಬೇಗ ಕೊಳೆಯಕ್ಕ ಅನುಕೂಲ ಇರ್ತದ್ರಿ ಒಳ್ಳೆ ಐಡಿಯಾ ಮಾಡ್ರಿ ನೋಡಿ ಸರ್ ಮಾಡಿರಿ ಸರ್ ಮಾಡ್ಕೊಂಡವ್ರಿ ನೀರಿನ ಬಾಟ್ಲಿಗೆ ತೂತ ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡಿರಿ ತಲೆ ಉಪಯೋಗ ಮಾಡಿದ್ರೆ ಏನ್ ಬೇಕಾದ್ರೆ ಇದಕ್ಕೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತರಿ ಮತ್ತೆ ಜೆಟ್ ಅಂತ ಅದಂತ ಇದಂತ ಎಲ್ಲಾ ಜೆಟ್ಗಳು ಇದ್ರಾಗೆ ಬರಲ್ಲ ನಾವು ಮೊದಲು ನಮಗೆ ಮಾಡ್ಬೇಕು ಅನ್ನೋ ಸರ್ ನಮ್ಮದು ಉತ್ಸಾಹ ಬೇಕ್ರಿ ಮೊದಲು ನಮಗೆ ಹುಮ್ಮಸ್ ಬೇಕ್ರಿ ನಾವು ಎಲ್ಲಿ ಇತ್ತಂದ್ರೆ ಏನ್ ಬೇಕಾದ್ ಮಾಡ್ಬೋದು ಸರ್ ಹೌದೌದು ಸರ್ ಸರ್ ಈಗ ಈ ಲಿಕ್ವಿಡ್ ಒಂದ್ ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಸರ್ ನಿಮ್ಗೆ ನಾವ್ ಎಷ್ಟು ಸರ ಇನ್ಪುಟ್ ಕೊಡ್ತೀವಲ್ರಿ ಅಷ್ಟು ಬಂದಿರೋದು ಸರ್ ಈ ಕಡೆ ಇರೋದ ಅಲ್ಲಿ ದನ ಮನೆಯಲ್ಲಿ ತೊಳೆದು ಆತ್ರಿ ಮತ್ತೆ ಇದನ್ನ ಎಷ್ಟು ಹೊತ್ತು ನಾವು ಬಿಡ್ತು ಅನ್ನೋದ್ರಲ್ಲ ರೀ ಇದ್ರ ಮ್ಯಾಲ ಡಿಪೆಂಡ್ ಆಗುತ್ತೆ ಸರ್ ನಮ್ಗೆ ಅಂದ್ರೆ ಕಡಿಮೆ ಬಿಟ್ಟು ಅಂದ್ರೆ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್ ಇದು ಎಷ್ಟು ನಾವು ಕಡಿಮೆ ಇನ್ಪುಟ್ಸ್ ಕಡಿಮೆ ಮಾಡಿದ್ವಿ ಅಂದ್ರೆ ರೀ ಕ್ವಾಲಿಟಿ ಕಡಿಮೆ ಬರೋದ್ರ ಇದನ್ನ ಇನ್ಪುಟ್ ಜಾಸ್ತಿ ಮಾಡಿದ್ರೆ ಕ್ವಾಲಿಟಿ ಆಟೋಮೆಟಿಕ್ ಆಗಿ ಹೆಚ್ಚಾಗಿ ಬರುತ್ತೆ ಸರ್ ಅಂದ್ರೆ ನಾವು ಸಗಣಿ ನೀರು ಎಲ್ಲ ಎಷ್ಟು ಪ್ರಮಾಣ ಬರೀ ಮ್ಯಾಲಿನ ನೀರು ಕೊಟ್ರೆ ಬರೀ ತೆಳಗ್ ಬರ್ತದೆ ಕೆಳಗೆ ಬರೋದ್ರ ಸಗಣಿ ನೀರು ಕೊಟ್ರೆ ಗಾಢ ಬರುತ್ತೆ ಮತ್ತೆ ಗಾಢ ಬರುತ್ತೆ ಸರ್ ಇದು ಬರುತ್ತೆ ಸರ್ ಅದು ಇದನ್ನ ಯಾವ ತರ ಬಳಕೆ ಮಾಡ್ತಾ ಇದ್ರಿ ಸರ್ ಇದನ್ನ ಸರ್ ಡ್ರಿಪ್ನೇ ಕೊಡ್ತೇವ್ರಿ ಸರ್ ನಾವು ಸ್ಪ್ರೇ ಮಾಡಂಗಿಲ್ಲ ಡೈರೆಕ್ಟ್ ಡ್ರಿಪ್ನೇ ಕೊಡ್ತೇವ್ರಿ ಸರ್ ಇನ್ನೊಂದು ಏನು ಸರ್ ಮುಖ್ಯ ನಮ್ಮದು ಅಂದ್ರೆ ರೀ ನಾವು ಒಟ್ಟು ಆದಷ್ಟು ಕೆಲಸ ಕಡಿಮೆ ಆಗ್ಬೇಕು ಸರ್ ನಮ್ಗೆ ಇದನ್ನ ತೊಗೊಂಡು ಹೋಗೋದು ಮತ್ತೆ ಹೊಲ ತುಂಬಾ ಪಂಪ್ ಹಿಡ್ಕೊಂಡು ಸ್ಪ್ರೇ ಮಾಡೋದು ಇದು ಮಾಡೋದು ಆ ತರ ಮಾಡೋಕಿನ ರೀ ಇಲ್ಲಿ ಜಸ್ಟ್ ನಾವು ಮೋಟರ್ ಚಾಲು ಮಾಡ್ಬಿಟ್ಟು ರೀ ಡೈರೆಕ್ಟ್ ಏನಂತ ಹೊಲಕ್ಕೆಲ್ಲ ತುಂಬಾ ಎಲ್ಲ ಅಂತ ಹೋಗ್ಬೇಕ್ರಿ ಅದು ಅದ್ರ ಕೆಲಸ ಕಡಿಮೆ ಆಗ್ಬೇಕ್ರಿ ನಮ್ಗೆ
ಕೆಲಸ ಜಾಸ್ತಿ ಕೆಲಸ ಕಡಿಮೆ ಆಗ್ಬೇಕ್ರಿ, ಬೆಳೆ ಪ್ರಮಾಣ ಜಾಸ್ತಿ ಆಗ್ಬೇಕ್ರಿ ಸರ್, ಬೆಳೆ ಬೆಳವಣಿಗೆ ಜಾಸ್ತಿ ಆಗ್ಬೇಕ್ರಿ ಅದು. ಈಗ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ರಿ ಸರ್? ಎಷ್ಟು ದಿನಕ್ಕೊಂದ್ಸತಿ ಇದನ್ನ ಇದು ವಾರಕ್ಕೆ ನಮ್ಮ ಆಕ್ಚುಲಿ ನಾ 8 ಎಕರೆ ಹೊಲ ಸರ್ ನಮ್ದ್ರಿ. ಒಂದ್ ವಾರಕ್ಕೆ ಒಂದೊಂದು ಎಕರೆ ಕೊಡ್ತಿರ್ತೀವಿ ಸರ್ ನಾವು. ಒಂದ್ ತಾಸು ಸಾಲ ಮಾಡ್ಬಿಟ್ಟಿರ್ತಾರ ಒಂದ್ ಎಕರೆ ವಾರಕ್ಕೆ ವಾರಕ್ಕೆ ಒಂದ್ಸಲ ಒಂದ್ ಪಟ್ಟಿ ಒಂದ್ ತಾಸು ಬಿಡ್ತೀರಿ? ಒಂದ್ ತಾಸು ಬಿಡ್ತೀವಿ. ಎಷ್ಟು ಕಡಿಮೆ ಆಗ್ತದ್ರಿ ಇದ್ರೊಳಗೆ? ಇದು ಬಿಟ್ರೆ ಒಂದ್ ತಾಸಿಗೆ ಒಂದ್ ಫೂಟ್ ಕಡಿಮೆ ಆಗತ್ತಲ್ಲ ಸರ್. ಒಂದ್ ತಾಸಿಗೆ ಒಂದ್ ಫೂಟ್, ಒಂದ್ ತಾಸಿಗೆ ಒಂದ್ ಅಡಿ ಕೆಳಗೆ ಹೋಗುತ್ತೆ ಸರ್. ಅಷ್ಟು ಜೇಮ್ಸ್ ಆಗಿದ್ರೆ ಸರ್ ಇದರಿಂದ ಅನುಕೂಲ ಹೆಂಗಾಗ್ಯದ್ರಿ ಬೆಳೆಗಳಿಗೆ? ಯಾವ ತರ ಬೆಳೆ ಭಾಳ ಚಲೋ ಬರದಾರ ಸರ್ ಈಗ ಮಾಡೋದ್ರಿಂದ ರೀ. ಮೊದಲೇ ಹೋಗಿ ಬಿಡ್ತಿದ್ರಲ್ಲ, ಅದಕ್ಕೆ ತನವ್ರ ಈಗ ಡ್ರಿಪ್ನಾಗ ಏನು ಕೊಡಾಕತ್ತಿವ್ರಲ್ಲ ಈಗ ಇದರಿಂದ ಏನಂತ ಭಾಳ ಬೆಳೆಗಳಿಗೆ ಏನು ಕೊಡ್ತಾನೆ ಇಲ್ಲ ಸರ್. ಅವಕ್ಕೆ ಎಲ್ಲ ಪೋಷಕಾಂಶಗಳು ಬರ್ತಾವ್ರಿ ಇದರಿಂದ ಎಲ್ಲ. ಇದ್ರದ್ದು ಏನಾದ್ರು ಲಿಕ್ವಿಡ್ ನ ಟೆಸ್ಟ್ ಮಾಡ್ಸಿರಿ? ಟೆಸ್ಟಿಂಗ್ ಏನು ಮಾಡಿಸಿಲ್ಲ ಸರ್ ಇನ್ನೂರಿ. ನಾವು ಟೆಸ್ಟಿಂಗ್ ಮಾಡಿಸೋ ಹೊರಗಡೆ ಮಾರಾಟ ಮಾಡ್ಬೇಕಾರೆ ಇದು ಮಾಡ್ಬೇಕಾರೆ ಟೆಸ್ಟಿಂಗ್ ಬೇಕ್ರಿ ಸರ್. ನಮಗೆ ಇದು ಬೇಕಿರಲ್ಲ, ಅದು ರಿಪೋರ್ಟ್ ಬೇಕ್ರೆ ನಮಗೆ. ನಾವು ಯೂಸ್ ಮಾಡಕ್ಕೆ ಏನಿಂತ ನಮಗೆ ಅದಕ್ಕೆ ರಿಪೋರ್ಟ್ ಬೇಕ್ರಿ ಸರ್. ನಮಗೆ ನಮ್ಮ ರಿಪೋರ್ಟ್ ಅಂದ್ರೆ ರೀ ನಾವು ಹೊಲ ಬೆಳೆ ಚೆನ್ನಾಗಿದಾವ ಅದ ರಿಪೋರ್ಟ್ ಸರ್ ನಮ್ಗೆ. ಕರೆಕ್ಟ್ ಸರ್. ಹಾಂ ರೀ ಸರ್. ಈಗ ಇದ್ರಲ್ಲಿ ತುಂಬೋದು ಯಾವ ಥರ ಮಾಡ್ತೀರಿ ಸರ್? ಈಗ ಒಂದ್ಸತಿ ಈಗ ಫುಲ್ ಆಗ್ಯದ್ರಿ ಈಗ, ಮತ್ತೆ ನೆಕ್ಸ್ಟ್ ಇದಕ್ಕೆ ಯಾವ ತರ ತುಂಬಿಸೋದು? ಇದನ್ನ ಆಟೋಮೆಟಿಕ್ ಸರ್ ಹೆಂಗ್ ಕೊಳ್ತಿದ್ರಲ್ಲ ಅದ ಕೊಳ್ತಂಗ್ ಕೆಳಗೆ ಇಳಿದ್ ಸರ್. ಅದ ಇಳಿದುಕೊಂಡು ಅದಂತ ಒಳಗಿನ ತೇಗಿಲ್ರವ ಮತ್ತೆ ತಂದ್ ಮ್ಯಾಗ ಹಾಕೋರ್ ಸರ್ ಎಲ್ಲ. ಅದಕ್ಕೆ ಇದು ತೆಗಿನ ಗರಿ ಇರ್ಬೋದ್ರಿ, ಟೀನ್ ಕಾಸು ಉಳ್ದದ್ದು ಏನಿತ್ತು ಇದು ವೇಸ್ಟ್ ಇರ್ಬೋದ್ರಿ, ಮತ್ತೆ ಆಮೇಲೆ ಗೊಬ್ಬರ ಗಿಡದ ಏನಿತ್ತು ಅದು ತಪ್ಪಲ್ ಇರ್ಬೋದ್ರಿ, ಮತ್ತೆ ಆಮೇಲೆ ಕಬ್ಬಿನ ರೌದ್ ಇರ್ಬೋದ್ರಿ, ಅರ್ಶಿನ ತಪ್ಪಲ್ ಇರ್ಬೋದ್ರಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಟೈಮ್ದಾಗ ಏನ್ ಸಿಗ್ತಾವಲ್ಲ ರೀ ಒಟ್ಟು ತಂದು ಹಾಕೋದನ್ನ ಮಾಡ್ತೇವ್ರಿ. ಅದ್ರಾಗ ನೀವು ಹೊರಗೆ ತೆಗಿಲ್ಲ ಸರ್. ಹೊರಗೇನ್ ತೆಗಿಲ್ಲ, ಸುಮ್ಮ ಆಗ್ತಾ ಇರೋದು ಅದು ಕರಗ್ತಾ ಇರ್ಬೇಕು, ಅದು ಹೋಗ್ತಾ ಇರ್ಬೇಕು. ಹಾ ಸರ್. ಅಂದ್ರೆ ಅದು ಒಟ್ಟು ಆಗ ಹೇಳಿಲ್ಲ ನಿಮ್ಗೆ ಕೆಲಸ ಒಟ್ಟು ಕಡಿಮೆ ಇರ್ಬೇಕ್ರಿ ನಮ್ಗೆ. ಅದನ್ನ ಮತ್ತೆ ತೆಗಿದು ಮತ್ತೆ ಕೆಳಗೆ ತೆಗಿಯೋ 10 ಫೂಟ್ ಅಡಿ ಇದು 6 ಫೂಟ್ ಅಡಿ ಕೆಳಗೆ ತೆಗಿಬೇಕಾದ್ರೆ ಮತ್ತೆ ಲೇಬರ್ ಬೇಕು ಸರ್ ಎಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದ್ರು ಮತ್ತೆ ಮತ್ತೆ ಹೊಲ್ಕ ಕೊಡ್ಬೇಕ್ರಿ ಸರ್. ಅದನ್ನ ಹಿಂಗ್ ಬಿಟ್ರೆ ಹೊಲ್ಕ ಹೋದಲ್ರಿ ಸರ್. ಇದು ಅಂದ್ರೆ ಕಡಿಮೆ ಲೇಬರ್ದಾಗ ಏನಂತಾರಲ್ಲ ನಮ್ಗೆ ಕೆಲಸ ಆಗತ್ತೆ ಸರ್. ಇದು ಆಟೋಮೆಟಿಕ್ ಏನಂತ ಕೊಳ್ತು ಕೆಳಗೆ ಇಳಿದ್ ಸರ್. ಅದು ಕೆಳಗೆ ಇಳ್ದಂಗೆ ಮತ್ತೆ ಹೆಂಗೆ ಇಳಿದ್ರಲ್ಲ ಹಂಗೆ ತಂದ ಮೇಲೆ ಹಾಕಿವ್ರಿ ಸರ್ ನಾವು. ಈಗ ನೀವು ಇದಲ್ದೆ ಗೋಬರ್ ಗ್ಯಾಸ್ನ ಐತ್ರಿ? ಗೊಬ್ಬರ ಎರೆಹುಳ ಗೊಬ್ಬರನ ಐತಿ, ಹೌದ್ರಿ, ಕಾಂಪೋಸ್ಟ್ ಗೊಬ್ಬರನ ಐತಿ. ಹೌದ್ರಿ. ಅವಕ್ಕೂ ಇವಕ್ಕೂ ಕಂಪೇರ್ ಮಾಡಿದ್ರ ಯಾವ್ದು ಸರ್ ಈಜಿ ಅನ್ಸ್ತದೆ ಸರ್? ಇದೇ ಈಜಿ ಅಲ್ರಿ ಸರ್. ನಮ್ಗೆ ಇದು ಹೇಳಿದ್ರಿ ಇದು ನಮಗೆ ಏನಂತ ವಾರಕ್ಕೆ ಒಂದ್ಸಲ ಬಿಡ್ತೀವ್ರಿ ನಾವು. ಅದನ್ನ ನಾವು ಕಾಂಪೋಸ್ಟ್ ಗೊಬ್ಬರ ಆಯ್ತು, ಎರೆಹುಳ ಗೊಬ್ಬರ ಆಯ್ತು, ಡೈಲಿ ಏನಂತ ಹೊಲ ಹೋಗಿ ಬೆಳೆ ಪ್ರತಿಯೊಂದು ಬೆಳೆಗಳು ಕೊಡಕ್ಕಾಗಿಲ್ಲ ಸರ್ ನಮ್ಗೆ. ಅದು ಭಾಳ ವರ್ಷಕ್ಕೆ ಒಂದ್ಸಲ ಕೊಡೋದು, ಇಲ್ಲ ಬೋದ್ ಎರ್ಸು ಮುಂದೆ ಹಾಕೋದು, ಮಣ್ಣು ಏನಂತ ಇದು ಮಾಡೋ ಮುಂದಾಗ ಮಣ್ಣು ಎರ್ಸು ಮುಂದೆ ಅಟ್ಟಾಗ ಹಾಕಿವ್ರಿ ಸರ್ ನಾವು. ಅದನ್ನ ಎರೆಹುಳ ಗೊಬ್ಬರ ಆತ್ರಿ, ಕಾಂಪೋಸ್ಟ್ ಗೊಬ್ಬರ ಆತ್ರಿ, ಇದನ್ನ ನಾವು ಪ್ರತಿದಿನ ಕೊಡ್ಬೋದಲ್ರಿ ಸರ್? ನಾವು ದಿನ ಕೊಡ್ಬೋದು. ನಾವು ಇಲ್ಲೇ ಕೂತಾಗ ಏನಿದ್ದು ಸರ್ ನಾವು ಹೊಲಕ್ಕೆ ಹೋಗುತ್ತೆ ಸರ್ ಎಲ್ಲ. ಅಲ್ರಿ ಅದನ್ನಾದ್ರೂ ತೊತ್ಕೊಂಡೆಲ್ಲ ತುಂಬಾ ಹೊಲ್ತು ಅಡ್ಯಾಡ್ಬೇಕ್ರಿ, ಎಲ್ಲ ಕೊಡ್ಬೇಕ್ರಿ ಎಲ್ಲ. ಅದಕ್ಕೆ ಅದನ್ನ ಏನ್ರಿ ಒಮ್ಮೆ ನಾಟಿ ಮಾಡೋ ಟೈಮ್ದಾಗ ರೀ ಮತ್ತೆ ಬೋದರ್ಸೋ ಟೈಮ್ದಾಗ ರೀ ಯಾವ ಟೈಮ್ ಕೊಟ್ಟಿರ್ತಾರ. ಕೊಟ್ಟಿ ಗೊಬ್ಬರನಕ ನೆಲ ರೆಡಿ ಮಾಡೋ ಟೈಮ್ದಾಗ ಮೊದಲ ಕೊಟ್ಟಿರ್ತಾರಂದ್ರೆ, ಆಮೇಲೆ ಎರೆಹುಳ ಗೊಬ್ಬರ ಏನಿರ್ತಾರಲ್ಲ ಕಬ್ಬು ಸುಮ್ಮನೆ ಕೊಟ್ಟಿರ್ತಾವ್ರಿ. ಆಮೇಲೆ ನಾವು ಬೋದರ್ಸೋ ಮುಂದೆ ಒಂದ್ ಸಲ ಕೊಟ್ಟಿರ್ತಾವ್ರಿ ಸರ್. ಅಂದ್ರೆ ಇದು ದಿನ ಊಟ, ಅದು ಹಬ್ಬದ ಊಟ. ಹಾ ಸರ್. ಈ ತರ ಎಲ್ಲಾನು ಯೂಸ್ ಮಾಡೋದ್ರಿಂದ ನಿಮ್ ಬೆಳೆಯಲ್ಲಿ ಯಾವ ತರ ಸುಧಾರಣೆ ಕಂಡಿರಿ? ಯಾವ ತರ ಇಳುವರಿ ಪಡಿತಾ ಇದ್ರಿ ಸರ್? ಮೊದಲ ಒಂದ್ 20 ವರ್ಷದಿಂದ ಏನಂತಾರಲ್ಲ ನಮ್ಗೆಲ್ಲ ಬೀಳ್ ಉಳ್ಗೊಳ್ರಲ್ಲ. ಬೀಳ ಅಂದ್ರ ಜಾಲಿ ಹತ್ತಿದ್ವಿ ಸರ್, ಕರ್ಲ ಸವಳ ಜವಳ ನೆಲಗೊಳ್ರಲ್ಲ. ಆಮೇಲೆ ನಾವು ಕೃಷಿ ಮಾಡಕೈತಾಗಿಂದ ನಾವು 10 ವರ್ಷ ಏನಿಂದ ಕೆಮಿಕಲ್ ಕೃಷಿ ಮಾಡಿದ್ವಿ ಸರ್. ಅದು ಕೆಮಿಕಲ್ ಮಾಡಿದ್ರೆ ಮತ್ತೆ ಸವಳ ಜವಳ ಜಾಸ್ತಿ ಹಾಕತ್ರಿ, ನಮ್ಮನ್ ಕಡಿಮೆ ಆಗಲಿಲ್ಲ ಸರ್ ಭೂಮಿಗಳು ಸವಳ ಜವಳ್ರಿ. ಹಿಂಗ ಅಣ್ಣಂದ್ಲೆ ನಾವು ಅದನ್ನ ಬಿಟ್ಟು ಎಲ್ಲ ಇನ್ನೊಂದು ಯಾಕೆ ಟ್ರೈ ಮಾಡಬಾರ್ದು ನಾವು ಆರ್ಗ್ಯಾನಿಕ್ ಬಂದವ್ರಿ ಸರ್. ಕಳೆದ 5 ವರ್ಷದಿಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಮಾಡಕತ್ತೀವ್ರಿ. ಅವಾಗಿಂದ ನಮ್ಮ ಭೂಮಿ ಏನಿದ್ದವ್ರಿ ಇದು ಕಬ್ಬು ಮೊದಲು ಸರ್ 25-30 ಟನ್ ಬರ್ತಿದ್ವಿ ಸರ್ ಆ ಟೈಮ್ ಒಳಗೆ. ಈಗ ಒಂದು 50 ಟನ್ ತನಕ ಬಂದವ್ರ ಸರ್. 50 ಟನ್ ಹಿಂಗೆ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಮುಂದೆ ಜಾಸ್ತಿ ಆಗ್ತಾವ ಸರ್. ಭೂಮಿ ಫಲವತ್ತತೆ ಹೆಂಗ್ ಜಾಸ್ತಿ ಆಗತ್ತಲ್ಲ ಸರ್, ಹಂಗ ನಮ್ಮ ಇಳುವರಿನೂ ಏನಿದ್ದು ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ಇಳುವರಿ ಜಾಸ್ತಿ ಆಗಿಬಿಡುತ್ತೆ ಸರ್. ಈಗ ಕಾಯಂ ಅನ್ನ ಕೊಡೋದು ತಯಾರು ಮಾಡ್ಕೊಂಡ್ರಿ? ಕಾಯಂ ಕಂಟಿನ್ಯೂಸ್ ಆಗಿ ಬರ್ಬೇಕ್ರಿ ಸರ್ ನಮಗ್ರಿ. ಇದು ನಿಮ್ ರೆಗ್ಯುಲರ್ ನಿಮ್ ದನದ ಕೊಟ್ಟಿಗೆ ತೊಳಿಲೇಬೇಕಾ? ತೊಳಿತೇವ್ರಿ ಸರ್. ಅದ್ರ ನೀರ್ ಬಂದ್ ಇಲ್ಲಿ ಸ್ಟಾಕ್ ಆಗ್ತದ? ನಿಮ್ ಹೊಲ್ದನ್ ಕಸ ಕಡ್ಡಿ ಎಲ್ಲ ಇಲ್ಲಿ ಇದ್ರೊಳಗೆ ಸ್ಟಾಕ್ ಮಾಡಿ ಎಲ್ಲ ಸ್ಟಾಕ್ ಬಿಡ್ತಾರ. ರೆಗ್ಯುಲರ್ ಲಿಕ್ವಿಡ್ ನಿಮ್ಗೆ ಸಿಗ್ತದ್ರಿ? ಮತ್ತೆ ಹೊಲ ಏನ್ ಕಸ ಇರ್ತಾವಲ್ಲ ಸರ್, ಬೀಜ ಆಗಿದ್ದು ಬತ್ತು, ಅಗಲ್ದು ಬತ್ತು, ಎಲ್ಲ ಒಟ್ಟು ಏನಿದೆ ಒಟ್ಟು ಏನೇನು ಅಗ್ರಿಕಲ್ಚರ್ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಉದ್ದೇಶದಿಂದ ಏನು ಅವು ವೇಸ್ಟ್ ಬರ್ತಾವಲ್ಲ ಸರ್ ಅಲ್ಲ, ಅದು ಒಟ್ಟು ತಂದೆಲ್ಲ ಇದ್ರಾಗ ಹಾಕಿವ್ರು ಸರ್ ಎಲ್ಲ. ಮತ್ತೆ ಇನ್ನೊಂದ್ಸರ ಏನಾರ ಆಗಿಸಿಂದ ಏನು ನೋಡಿ ಸಣ್ಣ ಕರುಗೋಳ ದನಗೋಳ ಏನಾರ ಇವು ಸತ್ತು ಅಂದ್ರೆ ಸರ್ ಅದ್ರ ಇದ್ರ ನಡಬರಕ್ ಒಂದ್ ಸ್ವಲ್ಪ ತೆಗ್ ಮಾಡಿಸಿ ಅದ್ರೊಳಗೆ ಹಾಕ್ಬಿಡ್ತಾರ ಸರ್. ಅದನ್ನ ಹಾಕಿ ಮೇಲೆ ಸ್ವಲ್ಪ ಹಸಿ ಸಗಣ ಹೋಗ್ಬಿಡ್ತಾವ್ರಿ, ಆ ಸ್ಮೆಲ್ಲು ಬರಂಗಿಲ್ರಿ. ಮತ್ತೆ ಅಲ್ಲೇ ಅದು ಡಿಕಂಪೋಸರ್ ಆಗಿಸಿ ಅದ್ರ ಇದು ಲಿಕ್ವಿಡ್ ಒಳಗೆ ಬಂದ್ಬಿಡ್ತಾರೆ. ಸುಮ್ಮ ಅಲ್ಲಿ ಬೀದಿಗೆ ಎಸೋದು, ಮಂದಿ ಕೈಲಿ ಹೇಳ್ತಾವ ನಾರ ಕತ್ಕೊಂಡು ಮಂದಿ ನಾಯಿ ಎಲ್ಲ ಕಿತ್ಕೊಂಡು ಅದು ಪರಿಸರಕ್ಕೂ ಹಾನಿ ಸರ್. ಅದು ಹೌದ್ರಿ, ವಾಯು ಮಾಲಿನ್ಯ ಆಗತ್ರಿ ಅದ. ಅದಕ್ಕೆ ನಾವು ಅದನ್ನು ಇದೇ ನಮ್ಮ ಸ್ಮೆಲ್ ಬರಂಗಿಲ್ರಿ, ಏನೋ ಆಗಿಲ್ರಿ, ಇದ್ರೊಳಗೆ ಹಾಕ್ಬಿಡ್ತಾರ ಸರ್. ಅದು ಹೊಲಕ್ಕೆ ಗೊಬ್ಬರನೂ ಆಗತ್ರಿ, ಅದಕ್ಕೆ ಅದನ್ನ ಸಂಸ್ಕಾರ ಮಾಡಿದಾಗ ಆಗತ್ತೆ ಸರ್ ಪ್ರಾಣಿಗೆ. ಒಳ್ಳೆ ಕೆಲಸ ಸರ್, ಒಳ್ಳೆ ಉಪಯೋಗ ಪಡಿತಾ ಇದ್ರಿ ಸರ್. ಈ ರೀತಿ ಬೇರೆ ರೈತರನ್ನು ಈ ತರ ಮಾಡ್ಕೋಬೇಕಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತಾರೆ ಸರ್? ಯಾಕಂದ್ರೆ ಈಗ ಪೈಪ್ಗಳೆಲ್ಲ ಒಳಗಿದಾವೆ ಸರ್, ಅದು ಯಾವ ತರ ಏನಂತ ತೋರ್ಸಕ್ ಆಗಲ್ಲ. ಹೌದೌದು ಸರ್. ಅದಕ್ಕೋಸ್ಕರ ಕನ್ಫ್ಯೂಸ್ ಇರೋರು ನಿಮ್ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಕಾಂಟ್ಯಾಕ್ಟ್ ಮಾಡಕ್ ಫೋನ್ಯಾಗ ಅಂದ್ರೆ ಸರ್ ಅವ್ರಿಗೂ ಕೇಳೋದನ್ನ ಅರ್ಧ ಮುರ್ದಾಗತ್ತೆ ಸರ್. ಅವ್ರಿಗೆ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ
ಡೈರೆಕ್ಟ್ ಆಗಿ ಇಲ್ಲೇ ಬಂದ್ರೆ ಏನಂತ ನಮಗೂ ಹೇಳಕ್ಕೂ ಈಸಿ ಆಗತ್ತೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಹೇಳಕ್ ಯೂಸ್ ಆಗಿದ್ರೆ ಅವ್ರಿಗೂ ಏನಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್. ತೋರಿಸಿ ಹೇಳ್ಬೋದು ಸರ್. ಇಲ್ರಿ ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ತುಂಬಾ ಮಾಹಿತಿ ಕೊಟ್ಟು ನಮಗೂ ಕೂಡ ದೂರಿಂದ ಬಂದು ನಮ್ಮನ್ನ ಎಲ್ಲ ರೈತರಿಗೆ ಪರಿಚಯ ಮಾಡಿಸ್ಕೊಡುವಂತ ನಿಮಗೂ ಕೂಡ ತುಂಬ ಧನ್ಯವಾದಗಳು ಸಲ್ಲಿಸ್ತೇನೆ ಸರ್ ನಾನು. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ.